ಮುಗಿತಾ ಕತೆನ. ಅದನ್ನ ಕರೆದು ಮೀಡಿಯಾದಲ್ಲಿ ಕೂರಿಸಿ ಪ್ಯಾನೆಲ್ ಡಿಸ್ಕಷನ್ ಮಾಡುವ ರೀತಿಯಲ್ಲಿ ಏನು ನಾವು ಮೀಡಿಯಾದವ್ರು ಏನು ಸಮಾಜಕ್ಕೆ ಸಂದೇಶ ಸಾರ್ತಿದೀವಿ ಅಂತ ಗೊತ್ತಿಲ್ಲ. ಇದರಿಂದ TRP ಹೆಚ್ಚಿಸ್ಕೊಳ್ಬೇಕಾ? ಇಂಥ ಸ್ಟೋರಿಗಳನ್ನ ಮಾಡಿ ನಿಮಗೆ ಇದಕ್ಕಿಂತ TRP ಹೆಚ್ಚಿಸಲು ಎಷ್ಟು ಹೆಂಗಸರು ಸಿಗ್ತಾರೆ. ಒಳ್ಳೆ ಗಂಡ ಕೆಲವೊಮ್ಮೆ ಬಿಟ್ಟು ಹೋದಾಗ ಅಥವಾ ಗಂಡ ತೀರಿ ಹೋದಾಗಲ್ಲ ಬದುಕು ಕಟ್ಟಿಕೊಂಡು ನಿಂತಿರ್ತಾರಲ್ಲ, ಅಂತ ಹೆಂಗಸರ ಸ್ಟೋರಿ ಮಾಡಿ ಅವಂತವ್ರು ಬೇರೆಯವರಿಗೆ ಒಂದು ಸ್ಫೂರ್ತಿ ಆಗ್ತಾರೆ. ಇದು ನಮ್ಮ ಸ್ಫೂರ್ತಿನಾ? ಪಾಪ್ಯುಲರ್ ಆಗ್ಬೋದು, ನಾಳೆ ಎಲ್ಲರೂ ಈ ರೀತಿ ಮಾಡ್ತಾರೆ, ಯಾವನೋ ಜೊತೆ ಓಡಿ ಹೋಗೋದು, ಒಂದ್ 4 ದಿನ ಇರೋದು, ಮತ್ತೆ ಬಂದು ಮೀಡಿಯಾದ ಮುಂದೆ ಕೂರ್ತಾರಾಯ್ತು. ನಂತರ 4 ರೀಲ್ಸ್ ಆ ಕಪಲ್ಗಳು ಮಾಡಿ ಆಗ್ತಿದ್ರೆ ವಾವ್, ಅವರ ಜೀವನ ಸೆಟಲ್ಡ್. ಎಂತ ದರಿದ್ರ ಮೀಡಿಯಾಗಳು. ಅದಕ್ಕೆ ಹೇಳುದು ಏನ್ರಿ ಮೀಡಿಯಾ ಅಂತ. ನಿಜವಾಗ್ಲು ಈಗ ಪತ್ರಕರ್ತರು ಹೇಳ್ಕೊಳಕ್ ಒಂಥರ ಹಿಂದೇಟ್ ಹಾಕ್ಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ಈ ರೀತಿಯ ಸುದ್ದಿಗಳನ್ನು ನಮ್ಮ TRPಗೆ ಬಳಸ್ಕೊಳ್ತಾ ಇರೋದ್ರಿಂದ. ಒಂದು ಸ್ಟೋರಿಯ ಮೌಲ್ಯವನ್ನು ಎತ್ತಿಕೊಳ್ಳಕ್ಕೆ ಗೊತ್ತಿಲ್ಲ ಈ ಒಂದು ಜರ್ನಲಿಸಂ ಜಗತ್ತಿಗೆ ಅಂದ್ರೆ ಸುಮ್ನೆ ಬಾಗ್ಲ ಹಾಕ್ಬಿಟ್ಟು ಬೇರೆ ಏನಾದ್ರೂ ಕೆಲಸ ನೋಡ್ಕೊಳ್ಳಿ ಅಷ್ಟೇ. ಎಂತ ದರಿದ್ರ ಸ್ಟೋರಿನ ತಂದುಬಿಟ್ಟು ಅದನ್ನ ಡಿಸ್ಕಷನ್ ಮಾಡಿ ನಿಮ್ಮಿಂದ ಅವ್ರ ಕುಟುಂಬ ನಾಳೆ ಅವ್ರ ಬೆಡ್ರೂಮ್ ನೆಲ್ಲ ತಂದು ಬಿಡಿ, ಅವ್ರು ಹೆಂಗೆ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಎಲ್ಲ ನೋಡ್ಬೇಕಲ್ಲ. ನಮಗೆ ಎಲ್ಲ ತಂದು ಇಟ್ರಾಯ್ತು. ಒಂಥರ ಅನ್ಸುತ್ತೆ. ಅವತ್ತೊಂದು ಸುದ್ದಿ, ಯಾರೋ ಒಬ್ಳು ನಟಿ ಪ್ರೆಗ್ನೆಂಟ್ ಆದ್ರೆ ಅದು ಇಡೀ ರಾಜ್ಯಕ್ಕೆ ಸಿಹಿ ಸುದ್ದಿ. ಈಗ ನೋಡಿದ್ರೆ ಯಾವಳ ಓಡಿ ಹೋದ್ರೆ ಅದು ಮೀಡಿಯಾ ಇಡೀ ಜಗತ್ತಿಗೆ ಸಂದೇಶ ಸಾರುವ ಸುದ್ದಿ. ಓಡಿ ಹೋಗು, ಮರಳಿ ಬಾ, ಮಕ್ಕಳನ್ನು ಸಾಕು. ಖ್ಯಾತ ಗಾಯಕ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಮನೆಯ ನೀರಿನ ಸಂಪಿನ ಮುಚ್ಚಳ ಕದ್ದುಕೊಂಡು ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಅವ್ರ ಮನೆ ಬಳಿ ಇರ್ತಕ್ಕಂಥದ್ದು. ಇದು ಇಂದಿರಾನಗರ ಬಳಿ ಇರ್ತಕ್ಕಂಥ ರಿಕ್ಕಿ ಕೇಜ್ ಅವರ ಮನೆ. ಕಳೆದ ಗುರುವಾರ ರಾತ್ರಿ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಡೆಲಿವರಿ ಬಾಯ್ ಇರಬಹುದು ಅಂತಕ್ಕಂಥ ಅನುಮಾನ. ಸೊ ಬೈಕ್ ನಲ್ಲಿ ಬಂದಿದ್ದಂತಹ ಇಬ್ಬರು ಈ ಗೇಟ್ ಅನ್ನ ಜಂಪ್ ಮಾಡಿ ಈ ಗೇಟ್ ನ ಒಳಗಡೆ ಇರ್ತಕ್ಕಂಥ ಒಂದು ಸಂಪ್ ಏನಿದೆ ಆ ಸಂಪ್ನ ಮುಚ್ಚಳವನ್ನ ಈಗ ಕತ್ಕೊಂಡು ಹೋಗಿರೋದ್ರ ಬಗ್ಗೆ ಸ್ನೇಹಿತರೆ, TV9 ಅಂತಹ ದೊಡ್ಡ ಚಾನಲ್ ಒಂದು ವರದಿ ಮಾಡುತ್ತೆ. ಏನಂತ ಅಂತಂದ್ರೆ, ಒಬ್ಬ ಸಂಗೀತ ನಿರ್ದೇಶಕನ ಮನೆಯ ಸಂಪಿನ ಮುಚ್ಚಳ ಕಾಣೆಯಾಗಿದೆ, ಕಳ್ಳತನ ಆಗಿದೆ ಅಂತೇಳಿ. ಎಂತಹ ದುಸ್ಥಿತಿಗೆ ಬಂದಿದ್ದಾವೆ ಈ ಚಾನಲ್ಗಳು ಅಂತಂದ್ರೆ, ಇಂತಹ ದುಸ್ಥಿತಿಗೆ ಬರ್ಬೇಕಾ? ಒಬ್ಬ ಸಂಗೀತ ನಿರ್ದೇಶಕನ ಸಂಪಿನ ಮುಚ್ಚಳ ಕಾಣೆಯಾಗಿರುವುದನ್ನು ಇವರು ದೊಡ್ಡ ನ್ಯೂಸ್ ಮಾಡಿ TV9ನಲ್ಲಿ ಪ್ರಸಾರ ಮಾಡ್ತಾರೆ. ನಿಜಕ್ಕೂ ಇವ್ರಿಗೆ ಏನು ಒಂದು ಚೂರಾದ್ರೂ ಬದ್ಧತೆ ಅನ್ನೋದಿದೆಯಾ, ನೈತಿಕತೆ ಅನ್ನೋದಿದೆಯಾ? ಯಾವ ಹಂತಕ್ಕೆ ಇಳಿತಿದ್ದೀರಿ? ಅದು ಯಾವುದೋ ಒಂದು ಚಾನಲಲ್ಲಿ ನೋಡ್ತೀವಿ, ಅದು ಯಾರ ಗಂಡ ಹೆಂಡ್ತಿರನ್ನ ಕರ್ಕೊಂಡು ಬಂದು ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ದೊಡ್ಡ ದೊಡ್ಡ ಚರ್ಚೆಗಳನ್ನು ಮಾಡಿ ಕೊನೆಗೆ ಆ ಕುಟುಂಬವನ್ನು ನಾವು ಸೇರಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಒಂದು ಸಾಧನೆ ಅಂತ ಮಾಡ್ತಾ ಇದ್ದಾರೆ. ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವೆಲ್ಲನೂ? ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ಅದನ್ನು ಫಾಲೋ ಅಪ್ ಮಾಡಿಕೊಂಡು ಎಲ್ಲ ಚಾನಲ್ಗಳು ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮಗೆ ನಿಜಕ್ಕೂ ಬದ್ಧತೆ ಅನ್ನೋದಿದೆಯೇನ್ರಿ? ಬದ್ಧತೆ ಅನ್ನೋದಿದೆಯಾ ನಿಮಗೆ? ನಾಳೆ ಇನ್ನೊಂದಾಗಿದೆಯಲ್ಲ, ಯಾರೊಬ್ಬ ಪೊಲೀಸಪ್ಪ ಇನ್ನೂ ಯಾರನ್ನ ಹೆಂಡ್ತಿನ ಕರ್ಕೊಂಡು ಓಡೋದಂತೆ, ಅದನ್ನು ಕರ್ಕೊಂಬಂದು ಸ್ಟೋರಿ ಮಾಡಿ. ಒಂದು ಕೆಲಸ ಮಾಡಿ ನೀವು, ಸ್ಯಾಟಲೈಟ್ ಚಾನಲ್ಗಳೇ ಒಂದು ಕೆಲಸ ಮಾಡಿ. ಒಡೆದು ಹೋದಂತಹ ಸಂಸಾರ, ಯಾರಿಂದನೋ ಯಾರೋ ಓಡೋದೋಳು, ಇನ್ನೊಬ್ಬನ ಕರ್ಕೊಂಡು ಹೋದಂಥವ್ರು, ಇದನ್ನೆಲ್ಲ ಒಂದು ಪ್ಯಾಕೇಜ್ ಮಾತಾಡ್ಕೊಂಡ್ಬಿಡ್ರಿ ನೀವು. ಒಂದು ಪ್ಯಾಕೇಜ್ ಮಾತಾಡಿಕೊಂಡು ಆ ಪ್ಯಾಕೇಜ್ ಮೂಲಕ ನೀವು ನಿಮ್ಮ ಸ್ಟುಡಿಯೋಗಳಲ್ಲಿ ಕೂರಿಸ್ಕೊಂಡು ಬಗೆಹರಿಸ್ರಿ. ಇವತ್ತು ಕಾನೂನು ಕೋರ್ಟ್ ಹರವಾರದಲ್ಲಿ ಇರ್ತದಲ್ಲ, ಮಧ್ಯವಸ್ಥಿಕೆ ಒಂದು ಕೇಂದ್ರ ಅಂತ ಮಾಡಿರ್ತಾರಲ್ಲ, ಹಂಗೆ ನೀವು ಚಾನಲ್ಗಳವ್ರು ಆ ಕೆಲಸ ಮಾಡ್ರಿ. ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ? ಒಂದು ಚೂರಾದರೂ ನಿಮಗೆ ಈ ಸ್ವತಂತ್ರ ಭಾರತದಲ್ಲಿ ನಮಗೆ ಪತ್ರಕರ್ತ ಅನ್ನೋದು ಒಂದು ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ. ಈ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಜನರಿಗೋಸ್ಕರ ಬಳಸ್ಕೊಳ್ಬೇಕು, ಜನರ ಧ್ವನಿ ಆಗಬೇಕು ಅಂತ ಬಿಟ್ಬಿಟ್ಟು ಈ ಹಂತಕ್ಕೆ ಇಳಿತಾ ಇದ್ದೀರಾ. ಅದಕ್ಕೆ ಸಮರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ದೀರಾ ನೀವು. ಅರೆ, ಅಲ್ಲಿ ಮುಚ್ಚಳ ಕಾಣೆಯಾಗಿದೆ ಅಂತ ವರದಿ ಮಾಡುವಂತಹ TV9 ಅಲ್ಲಿ 100 ಹೆಣ್ಣು ಮಕ್ಕಳ ಜೀವ ಹೋಗಿದೆ, ಬುರುಡೆಗಳು ಸಿಕ್ಕಿದಾವೆ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದೇ ಒಂದು ಸುದ್ದಿ ಪ್ರಸಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮಗಳಿಗೆ. ಯಾರನ್ನೋ ಉಳಿಸ್ಲಿಕ್ಕೆ ಹೋಗ್ತೀರಿ, ಯಾರನ್ನೋ ಮಾಡಿಸ್ಲಿಕ್ಕೆ ಹೋಗ್ತೀರಿ. ಕಿಂಚಿತ್ತಾದರೂ ನಿಮಗೆ ನಾವೇನು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಿದೆಯಾ? TRP ಕಮರ್ಷಿಯಲ್ಗೋಸ್ಕರವಾಗಿ ನಾವೇ ಎಲ್ಲವನ್ನು ಮಾಡಿಬಿಡ್ತೀವಿ, ನಾವು ಎಲ್ಲರಿಗಿಂತ ವಿಭಿನ್ನ ಅಂತ ಬರ್ತೀರಿ, ಮತ್ತೆ ನೀವು ಅದೇ ದಾರಿಗೆ ಹೋಗ್ತಾ ಇದ್ದೀರಿ. ಕನ್ನಡದಲ್ಲಿ ಇರುವುದೇ 4-5 ಚಾನಲ್ಗಳು. ನೀವು 4-5 ಚಾನಲ್ಗಳು ಬಿಟ್ಟರೆ ನಿಮಗೆ ಚಾನಲ್ಗಳೇ ಇಲ್ಲ.
5ನೇ ಚಾನಲ್ ಮಾಡೋದಕ್ಕೆ ನಿಮಗೆ ಶಕ್ತಿನೂ ಇಲ್ಲ. ಅದು ಎಲ್ಲ ಚಾನಲ್ಗಳು ಉತ್ತರ ಭಾರತದವ್ರಿಗೆ ಮಾರ್ಕೊಂಡು ಹಿಡಿದಿರಿ ನೀವು. ಆ ದಿಗ್ವಿಜಯ ಚಾನಲ್ ಇತ್ತು, ಅದು ತಗೊಂಡೋಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾರ್ಕೊಳ್ತೀರಿ. ಈ ಚಾನಲ್ಗಳೇ ಇಲ್ದಂಥ ಸಮಯದಲ್ಲಿ ವಿಸ್ತಾರ ಅಂತ ಬರುತ್ತೆ, ಆ ಮನುಷ್ಯ BJPಗೆ ಮಾರ್ಕೊಂಡ್ಬಿಟ್ಟ. ಇದು ನಮ್ಮ ಕನ್ನಡದಲ್ಲಿ ಪತ್ರಕರ್ತರು ಯಾವ ರೀತಿ ಅಧೋಗತಿಗೆ ಹೋಗ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ, ನೀವು ಇನ್ನೂ ಬುದ್ಧಿ ಕಳಿಲಿಲ್ಲ ಅಂತಂದರೆ ಜನ ನಿಮಗೆ ಹಾದಿ ಬೀದಿನಲ್ಲಿ ಈಗಾಗಲೇ ಚೀಮಾರಿ ಆಗ್ತಾ ಇದ್ದಾರೆ. ಭಾಳಷ್ಟು ಜನ ಮಾತಾಡಿದ್ದಾರೆ ನೋಡಿ, ನಿಮಗೆ ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರತಿ ದಿವಸ ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡೋದು ಬೆಳಗ್ಗೆ 8ರಿಂದ ಸಂಜೆ 9 ಗಂಟೆವರೆಗೂ ಜನ ಟಿ ವಿನಲ್ಲಿ ನೋಡುವಂಥದ್ದು. ಆ ಅವಧಿನೂ ಸಹ ಜನರಿಗೆ ದನಿಯಾಗಿ ಬಳಸ್ಕೊಳ್ಬೇಕೇ ಹೊರತು, ಫಾಲೋ ಅಪ್ ಮಾಡಬೇಕೇ ಹೊರತು, ಈ ದೇಶದ ಸಾಲ ಮುಗಿಲೆತ್ತರಕ್ಕೆ ಏರ್ತಾ ಇದೆ. ಕರ್ನಾಟಕದ ಸಾಲ ಹೋಗ್ತಾ ಇದೆ. ಇಲ್ಲಿ ಕಾಮಗಾರಿಗಳಾಗ್ತಾ ಇಲ್ಲ, ಇಲ್ಲಿ ಗೃಹಲಕ್ಷ್ಮಿಗೆ ಹಣ ಬರ್ತಾ ಇಲ್ಲ, ಮತ್ತೊಂದು ಬರ್ತಾ ಇಲ್ಲ, ಇನ್ನೊಂದು ಬರ್ತಾ ಇಲ್ಲ, ಜನರು ಸಾಯ್ತಾ ಇದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡ್ರಯ್ಯ ಅಂತಂದ್ರೆ ಯಾರನ್ನೋ ಯಾವಣ್ಣೋ ಕರ್ಕೊಂಡು ಓಡೋದಂತೆ. ಅವರನ್ನ ಒಂದು ಮಾಡೋದಕ್ಕೆ ಚಾನಲಲ್ಲೇ ಕೂರಿಸ್ಕೊಂಡು ಮಾತನಾಡ್ತೀರಿ, ಮತ್ತೇನೋ ಮಾತಾಡ್ತೀರಿ. 4 ಗೋಡೆಯ ಮುಂದೆ. ಹಾಗಾದ್ರೆ ನಾಳೆ ದಿವಸ ಇವ್ರು ಏನು ಮಾಡ್ತಾರೆ, ಚಾನಲಲ್ಲಿ ನಾವು ಬರ್ತೇವೆ ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ಆಗುತ್ತೆ. ಮಾಡಿ ಹಿಂದೆ ಬರ್ತಿತ್ತಲ್ಲ ಬದುಕು ಜಟಕ ಬಂಡಿ ಅಂತ ಬರ್ತಿತ್ತಲ್ಲ, ಮತ್ತೆ ಲಕ್ಷ್ಮಿ ಅವ್ರು ಯಾವ್ದೋ ನಡೆಸ್ಕೊಡ್ತಿದ್ರಲ್ಲ, ಸ್ಟಾರ್ಟ್ ಮಾಡಿಬಿಡ್ರಿ. 24x7 ಎಲ್ಲ ಸ್ಯಾಟಲೈಟ್ ಚಾನಲ್ಗಳವರು ನೀವು ಇದೊಂದು ಪ್ರೋಗ್ರಾಮ್ ಮಾಡಿಬಿಡ್ರಿ. ಕಳ್ಳ ಜ್ಯೋತಿಷಿಗಳನ್ನ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲೇ ಕೂರಿಸ್ಕೊಳ್ತೀರಿ. ಕಳ್ಳ ಜ್ಯೋತಿಷಿಗಳನ್ನ ಕರ್ಕೊಂಡ್ಬಂದು ಜನರಿಗೆ ಭಯವನ್ನು ಹುಟ್ಟಿಸ್ತೀರಿ. ಆ ಜನರು ತಮ್ಮ ಸಮಸ್ಯೆಗಳನ್ನು ಇವ್ರು ಹೇಳ್ತಾ ಇರೋದು ಸರಿ ಅಂತೇಳಿ ಲಿಂಕ್ ಮಾಡ್ಕೊಳ್ತಾರೆ. ಅವರಿಗೆ ಫೋನ್ ಮಾಡೋದಕ್ಕೆ ಕನ್ಸಲ್ಟೇಷನ್ ಫೀಸು ಅಂತ ಕೊಡಬೇಕು. ಅವನ ಹೋಮ ಶಾಂತಿ ಮಾಡಲಿಕ್ಕೆ ಇಷ್ಟು ಹಣ ಅಂತ ಕೊಡಬೇಕು. ಈ ಎಲ್ಲವನ್ನೂ ಮಾಡ್ತಾ ಇರುವಂಥದ್ದು, ಎಲ್ಲವನ್ನು ದಾರಿ ತಪ್ಪಿಸ್ತಾ ಇರುವಂಥದ್ದು ನೀವು ಸ್ಯಾಟಲೈಟ್ ಚಾನಲ್ಗಳವರು. ನೀವೇ ನಿಜವಾದಂತಹ ಅಪರಾಧಿ ಸ್ಥಾನದಲ್ಲಿ ನಿಂತಿರುವಂಥದ್ದು. ಈ ದೇಶ ಹಾಳಾಗೋದಕ್ಕೆ ನಿಮ್ಮದು ಪಾತ್ರ ಇದೆ. ದೇಶ ಯಾವ ರೀತಿ ಹಾಳಾಗ್ತಾ ಇದೆ ಗೊತ್ತಿದೆಯಾ? ಈ ಜನಪ್ರತಿನಿಧಿಗಳು ಅಂತ ಹೇಳ್ಕೊಂಡಿರುವಂತಹ ಜನಸೇವಕರನ್ನ ಮಹಾರಾಜರನ್ನಾಗಿ ಮೆರೆಸ್ತಾ ಇರುವಂಥದ್ದೇ ನೀವು. ಪ್ರಶ್ನೆ ಕೇಳದೆ ಅವರನ್ನು ಓಲೈಸ್ಕೊಂಡು ಅವರಿಗೆ ಸ್ಪೆಷಲ್ ಸ್ಟೋರಿಗಳನ್ನು ಮಾಡಿಕೊಂಡು ಅವರು ತಪ್ಪು ಮಾಡ್ತಾ ಇದ್ರು ಸಹ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗದೆ ಅವರನ್ನು ಕೂರಿಸ್ಕೊಂಡು ಅವರು ಇಂಟ್ರ್ಯೂ ಕೊಟ್ಟಿದ ತಕ್ಷಣವೇ ಓಹೋ ನಾವೇನೋ ಪಾವನರಾಗ್ಬಿಟ್ವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಲ್ಲ ನೀವು. ತಪ್ಪು ಮಾಡ್ತಾ ಇರುವುದೇ ನೀವು. ಯಾವ ಜನರ ಧ್ವನಿ ಆಗಬೇಕಾಗಿತ್ತೋ ಆ ಜನರ ಧ್ವನಿ ಆಗದೆ ಯಾವುದೋ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಂತಿರುವಂಥದ್ದು. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಯಾವ ಜನರಿಗೆ ಯಾವ ದಾರಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಯಾವುದೂ ಇಲ್ಲ ನಿಮ್ಮ ಹತ್ರ ಏನೂ ಇಲ್ಲ. ಒಂದು ಚಾನಲ್ ನಡೆಸ್ಬೇಕಂತೆ, ಅಲ್ಲಿಗೆ ಸಂಬಳ ಕೊಡಬೇಕಂತೆ, ಅವರ ಸಮಸ್ಯೆ ಭಾಳ ಇರುತ್ತಂತೆ. ಒಬ್ಬ ಸ್ಯಾಟಲೈಟ್ ಚಾನಲ್ನವ್ರು ಒಬ್ರು ಹೇಳ್ತಾ ಇರುವಂಥದ್ದು, ನಿಮ್ಗೇನು ಸರ್ ಗೊತ್ತು ಇಷ್ಟು ಚಾನಲ್? ಅಯ್ಯ, ನಿಮ್ಮನ್ನು ಯಾರು ಅಂಥ ಕಷ್ಟಪಟ್ಟು ಚಾನಲ್ ನಡೆಸುವಂತ ಯಾರು ಹೇಳ್ತಾರೆ ನಿಮಗೆ? ಕನ್ನಡದಲ್ಲಿರುವುದೇ ಬೆರಳೆಣಿಕೆ ಎಷ್ಟು ಚಾನಲ್, ಅದರಲ್ಲೂ ಲೆಕ್ಕಕ್ಕಿಲ್ಲದೆ ಇರುವಂಥವ್ರು. ಆ TRP ಅಂತ ಸುಮ್ಮನೆ ಮಾನದಂಡ ಅಷ್ಟೇ, ನಿಮ್ಗೆ ಅದು ಲೆಕ್ಕಕ್ಕೆ ಇಲ್ಲ. ನಿಮಗೆ ಈ ಪರಿಸ್ಥಿತಿಗೆ ಬಂದು ಕೂತಿದ್ದೀರಿ. ಈ ಪರಿಸ್ಥಿತಿಗೆ ಒಂದು ಸಂಗೀತ ನಿರ್ದೇಶಕನ ಮುಚ್ಚಲವನ್ನು ಕಳೆದೋಗಿರೋದನ್ನ ಸ್ಟೋರಿ ಮಾಡ್ತಾರೆ, ಮತ್ಯಾವುದೋ ಒಂದು ಸ್ಟೋರಿ ಮಾಡ್ತಾರೆ. ಇವೆಲ್ಲವೂ ಸಹ ನಿಮ್ಮ ತನವನ್ನು ನೀವೇ ಕೈಯಾರ ಹಾಳು ಮಾಡ್ಕೊಳ್ತಾ ಇದ್ದೀರಿ. ರಾಜಕಾರಣಿಗಳು ನಿಮಗೆ ಚೀಮಾರಿ ಆಗ್ತಾರೆ, ಚಿತ್ರ ನಟರು ಚೀಮಾರಿ ಆಗ್ತಾರೆ, ಹಾದಿ ಬೀದಿಲಿ ಹೋಗೋರೆಲ್ಲ ನಿಮಗೆ ಚೀಮಾರಿ ಆಗ್ತಾರೆ. ಅಂದರೆ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ, ಇನ್ನೂ ನೀವು ತಿಳ್ಕೊಂಡಿಲ್ಲ ಅಂತಂದರೆ ನಿಮ್ಮಂತಹ ವಿದ್ಯಾವಂತರು, ನಿಮ್ಮಷ್ಟು ಪ್ರಜ್ಞಾವಂತರು ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೇಳ್ತಾ ಇದ್ರು ನಾನು ಒರೆಸ್ಕೊಂಡು ಅದೇ ದಾರಿಗೆ ಹೋಗ್ತೀನಿ ಅಂತ. ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ? ನಾವು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ, ನಾವು ಸರಿಪಡಿಸ್ಕೊಂಡು ಸರಿ ದಾರಿಗೆ ಹೋಗಬೇಕು, ಜನರ ಧ್ವನಿ ಆಗಬೇಕು ಅಂತ ನೀವು ತಿಳ್ಕೊಳ್ಬೇಕಾಗಿತ್ತು. ಸ್ನೇಹಿತರೆ, ಬಹಳ ಬೇಸರ ಆಗುತ್ತೆ.
ಭಾಳ ಬೇಸರ ಆಗುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆಯ್ತಾ ಜನ ಯಾವ ರೀತಿ ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಸ್ಯಾಟಲೈಟ್ ಚಾನೆಲ್ಗಳ ಬಗ್ಗೆ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲವೂ ಸಹ ಸರಿದಾರಿಗೆ ಬನ್ನಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಅದೇ ಕೆಲಸ ಮಾಡ್ತಾ ಇರುವಂಥದ್ದು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.